ಐಪಿಎಲ್ ಅಲ್ಲಿ ಆಟಗಾರರ ಗರ್ಲ್ ಫ್ರೆಂಡ್ಸ್ ಅವಾಂತರ, ಬಿಸಿಸಿಐ ವಾರ್ನಿಂಗ್. ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಸೀಸನ್ನಲ್ಲಿ ಕೆಲವು ಆಟಗಾರರು ತಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಿರುವ ವಿಡಿಯೋಗಳು ವೈರಲ್ ಆಗಿದೆ. ಈ ಬಗ್ಗೆ ಬಿಸಿಸಿಐ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಎಂಬ ಖಚಿತ ಸುದ್ದಿಗಳಿವೆ. ಹಾರ್ದಿಕ್ ಪಾಂಡ್ಯ, ಯಶಸ್ವಿ ಜೈಸ್ವಾಲ್, ಇಶಾನ್ ಕಿಶನ್, ಹರ್ಷದೀಪ್ ಸಿಂಗ್ ಮತ್ತಿತರ ಆಟಗಾರರು ಐಪಿಎಲ್ ಪಂದ್ಯಗಳ ಸಮಯದಲ್ಲೂ ತಮ್ಮ ಗರ್ಲ್ ಫ್ರೆಂಡ್ಗಳೊಂದಿಗೆ ಸುತ್ತಾಡ್ತಿರುವ ಬಗ್ಗೆ ಬೇಸರಗೊಂಡಿದ್ದು, ಅಂಥವರ ವಿರುದ್ಧ ಬಿಸಿಸಿಐ ಕ್ರಮ ಕೈಗೊಳ್ಳೋಕೆ ಸಜ್ಜಾಗಿದೆ. ಕೆಲವು ಆಟಗಾರರ ಗರ್ಲ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸರ್ ಸ್ಥಾನಮಾನವನ್ನು ಹೊಂದಿದ್ದಾರೆ. ಈ ಪೈಕಿ ಕೆಲವರು ಹಿಂದೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡಿದ್ದಾರೆ ಎಂಬ ವರದಿಗಳಿವೆ. ಅದೇ ಸಮಯದಲ್ಲಿ ಕೆಲವರಿಗೆ ತಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಭಿನ್ನಾಭಿಪ್ರಾಯ ಮೂಡಿದೆ. ಅವರು ಪೊಲೀಸರಿಗೆ ದೂರು ನೀಡುವಷ್ಟು ದೂರ ಸಾಗಿದ್ದಾರೆ. ಇದರಿಂದ ಐಪಿಎಲ್ ಹಾಗೂ ಬಿಸಿಸಿಐನ ಪ್ರತಿಷ್ಠೆಗೆ ತೀವ್ರ ಧಕ್ಕೆ ತಂದಿದೆ ಅಂತ ಕ್ರಿಕೆಟ್ ಮೂಲಗಳು ನಂಬಿವೆ. ಈ ಸಂಸ್ಕೃತಿಯನ್ನ ಈಗಲೇ ಇಲ್ಲಿಗೆ ನಿಲ್ಲಿಸದಿದ್ದರೆ ಭವಿಷ್ಯದಲ್ಲಿ ಇದು ಹೆಚ್ಚು ಅಪಾಯಕಾರಿಯಾಗುವ ಸಾಧ್ಯತೆ ಇದೆ. ಆಟಗಾರರು ತಂಡದ ಬಸ್ಗಳಲ್ಲಿ ತಮ್ಮ ಪ್ರೇಯಸಿಯರಿಗಾಗಿ ಗಂಟೆಗಟ್ಟಲೆ ಕಾಯುತ್ತಿರುವ ಸಂದರ್ಭಗಳನ್ನು ಸಹ ನಾವು ಗಮನಿಸಿದ್ದೇವೆ. ಪ್ರೇಯಸಿಯರು ಕ್ರಿಕೆಟಿಗರೊಂದಿಗೆ ಒಂದೇ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡ್ತಿದ್ದಾರೆ. ಐಪಿಎಲ್ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಹಿನ್ನೆಲೆಯಲ್ಲಿ ಆಟಗಾರರು ತಮ್ಮ ಸಂಗಾತಿಗಳು ಅಥವಾ ಕುಟುಂಬದ ಸದಸ್ಯರನ್ನು ಅಧಿಕೃತವಾಗಿ ಘೋಷಿಸಿದ ನಂತರವೇ ಭ್ರಷ್ಟಾಚಾರ ನಿಗ್ರಹ ಅಧಿಕಾರಿಗಳು ಅವರನ್ನು ತಂಡದ ಹೋಟೆಲ್ ಅಥವಾ ಪ್ರಯಾಣದಲ್ಲಿ ಅನುಮತಿಸುತ್ತಿದ್ದಾರೆ. ಆದರೆ ಅಂಥ ಅಧಿಕೃತ ಗರ್ಲ್ ಫ್ರೆಂಡ್ ನಿಯಮ ಎಲ್ಲಿಂದ ಬಂತು ಅಂತ ನಮಗೆ ಅರ್ಥವಾಗ್ತಿಲ್ಲ. ಬಿಸಿಸಿಐ ನೀತಿಯಲ್ಲಿ ಅಂಥ ವಿಷಯಗಳಿಗೆ ಸ್ಥಳವಿಲ್ಲ. ನಾವು ಕೆಲವು ನಿರ್ಬಂಧಗಳೊಳಗೆ ಪತ್ನಿಯರು ಮತ್ತು ಕುಟುಂಬ ಸದಸ್ಯರನ್ನು ಮಾತ್ರ ಅನುಮತಿಸುತ್ತೇವೆ. ಗರ್ಲ್ ಫ್ರೆಂಡ್ ಸಮಸ್ಯೆ ಬಗ್ಗೆ ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಬಿಸಿಸಿಐ ಅಧಿಕೃತ ವಕ್ತಾರರು ಹೇಳಿದ್ದಾರೆ.